ಬಾಂಗ್ಲಾ ಹಿಂದೂಗಳ ಮನೆಗೆ ಮತ್ತೆ ಬೆಂಕಿ ಹಚ್ಚೋ ಕೆಲಸ ಆಗಿದೆ. ಕೋಣೆಗೆ ಚಿಲಕ ಹಾಕಿ ಬೆಂಕಿ ಹಚ್ಚಿರುವಂತದ್ದು 5 ಮನೆಗಳು ಭಸ್ಮ ಆಗಿದೆ. ಗಾಜಾ ಬಗ್ಗೆ ದನಿ ಎತ್ತಿದವರು ಈಗೆಲ್ಲಿ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮತ್ತಷ್ಟು ವಿಕೃತ ಸ್ವರೂಪವನ್ನು ಪಡ್ಕೊಂಡಿದ್ದು, ಹಿಂದೂಗಳನ್ನ ಮನೆಯೊಳಗೆ ಕೂಡ ಹಾಕಿ ಮನೆಗೆ ಬೆಂಕಿ ಹಚ್ಚುವಂತ ಘಟನೆ ಹೆಚ್ಚಾಗತೊಡಗಿದೆ. ಇಲ್ಲಿನ ಮುಸ್ಲಿಂ ಪ್ರಾಬಲ್ಯವಿರುವಂತಹ ಫಿರೋಜ್ಪುರ್ ಜಿಲ್ಲೆಯಲ್ಲಿ ಭಾನುವಾರ ರಾತ್ರಿ 5 ಹಿಂದೂ ಕುಟುಂಬದ ಮನೆಗಳಿಗೆ ಬೆಂಕಿ ಹಚ್ಚಿ ಹತ್ಯೆಯನ್ನ ಮಾಡಲಾಗಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮುಂದುವರೆದಿರುವುದಕ್ಕೆ ಭಾರತದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂಗಳ ಮೇಲಿನ ದಾಳಿಗೆ ಖಂಡನೆ ಯಾಕಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಮಾಡಿದ್ದಾರೆ. ಗಾಜಾ ಪ್ಯಾಲೆಸ್ತೈನ್ನಲ್ಲಿ ಜನರ ಮೇಲೆ ದಾಳಿ ಮಾಡಿದ್ರೆ ಸ್ಥಳೀಯ ಬುದ್ಧಿಜೀವಿಗಳು ಪ್ರಗತಿಪರರು ತಕ್ಷಣ ಧ್ವನಿ ಎತ್ತುತ್ತಾರೆ. ಆದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಜೀವಂತ ಸುಡುವಂತ ಘಟನೆ ನಡೆದ್ರು ಅದರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಅನ್ನೋದು ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಹಿಂದೂಗಳು ದಲಿತರು ಅಂತಾನಾ? ಹಿಂದೂಗಳ ಮೇಲೆ ದಾಳಿ ಆದ್ರೂ ಯಾಕೆ ಖಂಡಿಸ್ತಾ ಇಲ್ಲ? ಇದು ಬೇಜವಾಬ್ದಾರಿತನದ ವರ್ತನೆ ಅನ್ನುವಂತ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ. ಸೊ ಇದಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರಾಜಕೀಯವು ಕೂಡ ಈ ವಿಚಾರದಲ್ಲಿ ನಡೀತಾ ಇದೆ. ಒಂದಷ್ಟು ಖಂಡನೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗೆ ಮುಂದುವರಿತು ಅಂತಂದ್ರೆ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಆಲ್ರೆಡಿ ಕೈಮೀರಿ ಹೋಗಿದೆ. ಇದೇ ತರದ ಪರಿಸ್ಥಿತಿ ಇತ್ತು, ಯಾರು ಧ್ವನಿ ಎತ್ತಲ್ಲ, ಯಾರು ಮಧ್ಯಪ್ರವೇಶ ಮಾಡಲ್ಲ ಅಂತ ಅಂದ್ರೆ ಅಲ್ಲಿ ಹಿಂದೂಗಳು ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಭಯ ಪಡಬೇಕಾಗತ್ತೆ, ಆತಂಕದಲ್ಲೇ ಇರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಾ ಇದ್ದಾರೆ.